ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರ ಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲ ವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧರಣೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ದೇವೇ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀ ವ್ಯಾಸಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 28ನೆಯ ಅಧ್ಯಾಯವಾದ ಶ್ರಾದ್ದ ಪ್ರಯೋಗ ನಿರೂಪಣ, ಶ್ರಾದ್ದದಲ್ಲಿ ವರ್ಜ್ಯ ಅವರ್ಜ್ಯಗಳ ಬೋಧನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮದಾಲಸೆಯು ಇಂತೆಂದಳು: ಸಪಿಂಡೀಕರಣ ಶ್ರಾದ್ದವಾದ ನಂತರ ತಂದೆಯ ಪ್ರಪಿತಾಮಹ ಅಂದರೆ ಮುತ್ತಾತನು ಪಿತೃಪಿಂಡ ಲೋಪವುಳ್ಳವನಾಗಿ ಪುತ್ರನು ಕೊಡುವ ಲೇಪೋದಕಕ್ಕೆ ಮಾತ್ರ ಪಾತ್ರನಾಗಿರುವನು. ಅದುವರೆಗೆ ಪುತ್ರನು ಅರ್ಪಿಸುವ ಲೇಪೋದಕಕ್ಕೆ ಭಾಜನನಾಗಿದ್ದ ಪ್ರಪಿತಾಮಹನಿಂದ 4ನೆಯವನು ಆಗ ಮತ್ತಷ್ಟು ಸಂಬಂಧದಿಂದ ದೂರವಾಗಿ ನ್ಯೂನವಾದ ಉಪಭೋಗವನ್ನು ಹೊಂದುವನು. ಕರ್ಮಾಧಿಕಾರಿಯಾದ ಪುತ್ರನಿಗೆ ತಂದೆ, ಪಿತಾಮಹ ಮತ್ತು ಪ್ರಪಿತಾಮಹ ಈ 3 ಮಂದಿಯೂ ಪಿಂಡದಾನಕ್ಕೆ ಅರ್ಹರಾದವರಾದ್ದರಿಂದ ಪಿಂಡ ಸಂಬಂಧಿಯಾದವರೆಂದು ತಿಳಿಯಬೇಕು. ತನ್ನ ಪಿತಾಮಹನ ಪಿತಾಮಹನು ಮೊದಲುಗೊಂಡು ಹಿಂದಿನ 3 ಮಂದಿಯನ್ನು ಲೇಪಭಾಜನರೆಂದು ತಿಳಿಯಬೇಕು. ಹೀಗೆ ಪಿತೃ ಮೊದಲಾದವರು 3 ಮಂದಿ ಪಿಂಡ ಸಂಬಂಧಿಗಳು, ಅವರ ಹಿಂದಿನ 3 ಮಂದಿ ಲೇಪಭಾಜನರೂ ಆಗಿ 7ನೆಯವನು ಯಜಮಾನ ನೆನೆಸಿಕೊಳ್ಳುವನು. ಹೀಗೆ 7 ಮಂದಿಯ ಕ್ರಮ ಪರಂಪರೆಯನ್ನು ಸಪ್ತಪುರುಷ ಸಂಬಂಧವೆಂದು ಮುನಿಗಳು ಕರೆಯುವರು. ಯಜಮಾನನು ಮೊದಲುಗೊಂಡು ಹಿಂದಿನ ಪಿತೃವರ್ಗದವರು ಅನುಲೇಪ ಭಾಜನರಾಗುವರು. ಪಿಂಡ, ಲೇಪ, ಅನುಲೇಪಗಳಿಗೆ ಅರ್ಹರಾದ ಪಿತೃಗಳಿಗಿಂತಲೂ ಪೂರ್ವಜರಲ್ಲಿ ಸ್ವರ್ಗ ಅಥವಾ ನರಕಗಳಲ್ಲಿ ಇರುವವರು, ಮೂಕಪ್ರಾಣಿ ಜನ್ಮವನ್ನು ಹೊಂದಿದವರು ಮತ್ತು ಭೂತಾದಿ ಸ್ವರೂಪದಿಂದಿರುವವರು. ಇವರನ್ನು ಗೃಹಸ್ಥನು ತೃಪ್ತಿಪಡಿಸುವನು. ಪಿಂಡಗಳನ್ನು ಪಿಂಡಸ್ಥಾನದಿಂದ ಉದ್ಧಾರ ಮಾಡಿದ ಮೇಲೆ ನೆಲದಲ್ಲಿ ಬಿದ್ದಿರುವ ಅನ್ನದ ಕಣಗಳಿಂದ ಆ ಗೃಹಸ್ಥನ ವಂಶಕ್ಕೆ ಸೇರಿದ ಮೂಕಪ್ರಾಣಿ ಜನ್ಮವನ್ನು ಹೊಂದಿದ ಪೂರ್ವಜರಿಗೆ ತೃಪ್ತಿ ಉಂಟಾಗುವುದು. ತನ್ನ ಕುಲದಲ್ಲಿ ಜನಿಸಿದ್ದು ಮೃತಿ ಹೊಂದಿದ ದಹನ ಸಂಸ್ಕಾರವಿಲ್ಲದ ಬಾಲಕರು ಮತ್ತು ಸಂಸ್ಕಾರಕ್ಕೆ ಯೋಗ್ಯರಾಗಿದ್ದರೂ ಸಂಸ್ಕಾರವಿಲ್ಲದವರೂ ಆದ ಪೂರ್ವಜರು ವಿಕಿರಾನ್ನ ಸಮ್ಮಾರ್ಜನ ಜಲದಿಂದ ತೃಪ್ತಿಪಡುವರು. ಬ್ರಾಹ್ಮಣರು ಭೋಜನಾನಂತರದಲ್ಲಿ ಆಚಮನ ಮಾಡುತ್ತಿರುವಾಗಲೂ ಮತ್ತು ಬ್ರಾಹ್ಮಣರ ಪಾದ ಪ್ರಕ್ಷಾಲನ ಮಾಡುತ್ತಿರುವಾಗಲೂ ಬೀಳುವ ಜಲಬಿಂದುಗಳಿಂದ ಇತರರು ತೃಪ್ತಿಯನ್ನು ಹೊಂದುವರು. ಗೃಹಸ್ಥನ ವಂಶದಲ್ಲಿ ಮರಣ ಹೊಂದಿರುವ ಪೂರ್ವಿಕರು ಪಿಶಾಚಾದಿ ಜನ್ಮ ಅಥವಾ ಕ್ರಿಮಿಕೀಟಾದಿ ಜನ್ಮವನ್ನು ಹೊಂದಿದ್ದರೆ ಅವರು ಆಚಮನ, ಪಾದಪ್ರಕ್ಷಾಲನಗಳ ಜಲಬಿಂದುಗಳಿಂದ ತೃಪ್ತರಾಗುವರು. ಹೀಗೆ ಶ್ರಾದ್ದ ಕರ್ಮಾನುಷ್ಠಾನದ ಸಮಯದಲ್ಲಿ ಯಜಮಾನನಿಂದ ಮತ್ತು ನಿಮಂತ್ರಿತರಾದ ಬ್ರಾಹ್ಮಣರಿಂದ ಶುಚಿ ಅಥವಾ ಉಚ್ಛಿಷ್ಟ ರೂಪವಾಗಿ ಜಲಬಿಂದು, ಅನ್ನಕಣಗಳು ಎಷ್ಟೋ ನೆಲದಲ್ಲಿ ಬೀಳುವುದುಂಟು. ಪುತ್ರನೇ, ಒಂದು ವಂಶದಲ್ಲಿ ಜನಿಸಿದ್ದು
ಮರಣ ಹೊಂದಿದ ಬಳಿಕ ಕರ್ಮಾಧೀನವಾಗಿ ಬರುವ ಹಲವಾರು ಜನ್ಮಗಳನ್ನು ಹೊಂದಿರುವ ಪೂರ್ವಜರು ಶ್ರಾದ್ದ ಕರ್ಮಾನುಷ್ಠಾನ ಪರನಾಗಿರುವ ಆ ವಂಶದ ಗೃಹಸ್ಥನಿಂದ ದೊರಕಿದ ಶ್ರಾದ್ದಾಂಗವಾದ ಜಲ ಅನ್ನ ವಿಕ್ಷೇಪಗಳಿಂದ ತೃಪ್ತರಾಗುವರು. ಮಾನವರಿಂದ ಅನ್ಯಾಯವಾಗಿ ಅರ್ಜಿಸಲ್ಪಟ್ಟ ಅಶುದ್ಧವಾದ ದ್ರವ್ಯದಿಂದ ಯಾವ ಶ್ರಾದ್ದಕರ್ಮವು ಆಚರಿಸಲ್ಪಡುವುದೋ ಅಂತಹ ಶ್ರಾದ್ದದ ಅನ್ನೋದಕಗಳಿಂದ ಹೊಲೆಯ, ಮಾದಿಗ ಮುಂತಾದ ಜಾತಿಯಲ್ಲಿ ಜನಿಸಿದವರು ತೃಪ್ತಿ ಹೊಂದುವರು. ಪುತ್ರನೇ, ಹೀಗೆ ಯಥಾವಿಧಿಯಾಗಿ ಶ್ರಾದ್ದವನ್ನು ಮಾಡುತ್ತಿದ್ದ ಬಾಂಧವರಿಂದ ಅರ್ಪಿಸಲ್ಪಟ್ಟ ಅನ್ನ, ಜಲ, ಶಾಖದ್ರವ್ಯಗಳಿಂದ ಕೂಡ ವಿವಿಧವಾದ ಜನ್ಮವೆತ್ತಿರುವ ಅನೇಕ ಪೂರ್ವಜರಿಗೆ ತೃಪ್ತಿಯುಂಟಾಗುವುದು. ಆದುದರಿಂದ ಮಾನವನು ಭಕ್ತಿಯಿಂದ ಕೂಡಿದವನಾಗಿ ಶಾಖದ್ರವ್ಯದಿಂದಾದರೂ ಯಥಾವಿಧಿಯಾಗಿ ಶ್ರಾದ್ದಕರ್ಮವನ್ನು ಆಚರಿಸಬೇಕು. ಹಾಗೆ ಶ್ರಾದ್ದವನ್ನು ಆಚರಿಸುವ ಗೃಹಸ್ಥನ ವಂಶದಲ್ಲಿ ಯಾರೊಬ್ಬನೂ ದುರ್ಗತಿಯನ್ನು ಹೊಂದುವುದಿಲ್ಲ. ನಿತ್ಯ ನೈಮಿತ್ತಿಕ ರೂಪವಾದ ಆ ಶ್ರಾದ್ದಕರ್ಮಗಳನ್ನು ಮಾಡಬೇಕಾದ ಕಾಲಗಳನ್ನು ನಾನು ಹೇಳುವೆನು ಮತ್ತು ಯಾವ ವಿಧಾನದಿಂದ ಅವುಗಳನ್ನು ಆಚರಿಸಬೇಕೋ ಆ ವಿಧಾನವನ್ನು ಹೇಳುವೆನು. ಶ್ರಾದ್ದಕಾಲ ವಿಧಾನಗಳನ್ನು ಕೇಳು. ಚಂದ್ರನು ಕ್ಷಯಿಸುವ ತಿಥಿಯಾದ ಪ್ರತಿಯೊಂದು ಮಾಸದ ಅಮಾವಾಸ್ಯಾ ತಿಥಿಯಲ್ಲಿ ಶ್ರಾದ್ದವನ್ನು ಮಾಡಬೇಕು. ಹಾಗೆಯೇ ಅಷ್ಟಕ ತಿಥಿಗಳಲ್ಲಿಯೂ ಅವಶ್ಯವಾಗಿ ಶ್ರಾದ್ದವನ್ನು ಆಚರಿಸಬೇಕು. ಇದಲ್ಲದೆ ಕಾಮ್ಯ ಶ್ರಾದ್ದ ಪ್ರಯೋಗಗಳ ಕಾಲವನ್ನು ತಿಳಿದುಕೋ. ಪುತ್ರನೇ, ಅಪೂರ್ವವಾಗಿ ಶ್ರೋತ್ರಿಯರಾದ ಬ್ರಾಹ್ಮಣರ ಲಾಭ, ಸೂರ್ಯಗ್ರಹಣ, ಚಂದ್ರಗ್ರಹಣ, ದಕ್ಷಿಣ ಉತ್ತರಾಯಣ, ವಿಷುಕಾಲ, ಸೂರ್ಯ ಸಂಕ್ರಮಣ ಮತ್ತು ವ್ಯತಿಪಾತ ಕಾಲಗಳನ್ನು ಶ್ರಾದ್ದಾರ್ಹವಾದ ಪುಣ್ಯಕಾಲವೆಂದು ತಿಳಿಯಬೇಕು. ಶ್ರಾದ್ದಕ್ಕೆ ಅರ್ಹವಾದ ಅಪೂರ್ವ ದ್ರವ್ಯಗಳ ಪ್ರಾಪ್ತಿ, ದುಸ್ವಪ್ನಗಳನ್ನು ಕಾಣುವುದು, ಜನ್ಮ ನಕ್ಷತ್ರ ಮತ್ತು ಗ್ರಹಪೀಠ ಮುಂತಾದ ನಿಮಿತ್ತಗಳಲ್ಲಿ ತನ್ನ ಇಷ್ಟದಂತೆ ಕಾಮ್ಯವಾದ ಶ್ರಾದ್ದವನ್ನು ಮಾಡಬೇಕು. ಉತ್ತಮವಾದ ಆಚಾರವಂತನು, ಶ್ರೋತ್ರಿಯನು, ಯೋಗಿಯು, ವೇದವೇತ್ತನು, ಜ್ಯೇಷ್ಠ ಸಾಮವನ್ನು ಪಠಿಸಿದವನು, ನಾಚಿಕೇತ ಮಂತ್ರಜ್ಞಾನವುಳ್ಳವನು, ವೇದಶಾಸ್ತ್ರಾಭ್ಯಾಸ ಮಾಡಿದವನು ಮತ್ತು ವಿಹಿತ ವ್ರತವನ್ನು ಮಾಡುವವನೂ ಆದ ವಿಪ್ರನು ಶ್ರಾದ್ದಕ್ಕೆ ಅರ್ಹನಾದವನು. ನಾಚಿಕೇತ ವಿಧಾನವನ್ನು ಅರಿತವನು, ಮಧುಮಂತ್ರವನ್ನು ಅಭ್ಯಾಸ ಮಾಡಿದವನು, ತ್ರಿಸುಪರ್ಣವೇತ್ತನು, ಷಡಂಗಗಳನ್ನು ತಿಳಿದವನು, ದೌಹಿತ್ರ, ಋತ್ವಿಜ, ಅಳಿಯ, ಸೋದರಳಿಯ ಮತ್ತು ಮಾವ ಇವರು ಶ್ರಾದ್ದದಲ್ಲಿ ನಿಮಂತ್ರಿಸಲು ಅರ್ಹರಾಗಿರುವರು. ಪಂಚಾಗ್ನಿಗಳಲ್ಲಿ ವಿಹಿತವಾದ ಕರ್ಮದಲ್ಲಿ ತತ್ಪರನು, ತಪಸ್ವಿ, ಸೋದರಮಾವ, ಮಾತಾಪಿತೃಗಳಿಗೆ ಸಮ್ಮತರು, ಶಿಷ್ಯ ಮತ್ತು ಸಂಬಂಧವನ್ನು ಹೊಂದಿದ ಬಂಧುಗಳು ಶ್ರಾದ್ದ ಕರ್ಮದಲ್ಲಿ ಪೂಜಾರ್ಹರಾದ ಬ್ರಾಹ್ಮಣರಾಗಿರುವರು. ಹಿಂದೆ ಹೇಳಿದ ದ್ವಿಜೋತ್ತಮರಲ್ಲಿ ಸಮಸ್ತ ಗುಣಗಳಿಂದ ಕೂಡಿದವರು ಅಥವಾ ಕೆಲವು ಮಾತ್ರ ಗುಣಗಳಿದ್ದರೂ ನಿಷಿದ್ಧರಲ್ಲದವರು ಶ್ರಾದ್ದಕ್ಕೆ ನಿಮಂತ್ರಣ ಮಾಡಲು ಅರ್ಹರಾಗಿರುವರು. ಪುತ್ರನೇ, ಬ್ರಹ್ಮಚಾರಿ ವ್ರತದಿಂದ ಭ್ರಷ್ಟನಾದವನು, ರೋಗಿ, ಊನಾಂಗಿ, ಅಧಿಕಾಂಗಿ, ಪುನರ್ವಿವಾಹವಾದ ಸ್ತ್ರೀಯಲ್ಲಿ ಜನಿಸಿದವನು, ಕುರುಡ ಮತ್ತು ವ್ಯಭಿಚಾರದಿಂದ ಹುಟ್ಟಿದ ಕುಂಡ, ಗೋಲಕರು ಇವರು ಶ್ರಾದ್ದಕ್ಕೆ ಅನರ್ಹರಾದವರೆಂದು ತಿಳಿಯಬೇಕು. ಮಿತ್ರದ್ರೋಹಿ, ಉಗುರು ರೋಗವುಳ್ಳವನು, ಕುಷ್ಠರೋಗಿ, ದಂತರೋಗಿ, ಬಹಿಷ್ಕೃತನು, ಅಪವಾದಗ್ರಸ್ತನು, ಚೋರ, ಚಾಡಿಗಾರ ಮತ್ತು ಸೋಮವನ್ನು ವಿಕ್ರಯಿಸಿದವನು ಇವರು ಶ್ರಾದ್ದ ಅನರ್ಹರೆಂದು ತಿಳಿಯಬೇಕು. ಕನ್ಯೆಯಲ್ಲಿ ಅತ್ಯಾಚಾರ ನಡೆಸಿದವನು, ಗುರು ಪಿತೃಗಳನ್ನು ತ್ಯಜಿಸಿದವನು, ವೇತನವನ್ನು ತೆಗೆದುಕೊಂಡು ವೇದವನ್ನು ಕಲಿಸುವವನು, ಮಿತ್ರ ಮತ್ತು ದುಷ್ಟಳಾದ ಭಾರ್ಯೆಯ ಪತಿ ಇವರು ಶ್ರಾದ್ದ ಸತ್ಕಾರಕ್ಕೆ ಪಾತ್ರರಾದವರಲ್ಲ.
ವೇದವನ್ನು ತ್ಯಜಿಸಿದವನು, ಅಗ್ನಿಯನ್ನು ವಿಸರ್ಜಿಸಿದವನು, ಶೂದ್ರಪುತ್ರರಿಂದ ದೂಷಿಸಲ್ಪಟ್ಟವನು ಮತ್ತು ನಿಷಿದ್ಧ ಕರ್ಮವನ್ನು ಆಚರಿಸಿ ಜೀವಿಸುತ್ತಿರುವವನು, ಇವರು ಪಿತೃಕರ್ಮದಲ್ಲಿ ವರ್ಜಿಸಲ್ಪಡಬೇಕಾದವರು. ಶ್ರಾದ್ದ ಮಾಡುವವನು ಹಿಂದಿನ ದಿನದಲ್ಲಿ ಶ್ರೇಷ್ಠರಾದ ದ್ವಿಜೋತ್ತಮರಿಗೆ ದೈವ ಪಿತೃಸ್ಥಾನಗಳನ್ನು ನಿರ್ದೇಶಿಸಿ ನಿಮಂತ್ರಣ ಮಾಡಿ ಅದರಂತೆ ಶ್ರಾದ್ದ ಸಮಯದಲ್ಲಿ ಅವರವರನ್ನು ಆಯಾಯ ಸ್ಥಾನದಲ್ಲಿ ಪೂಜಿಸಬೇಕು. ಶ್ರಾದ್ದದಲ್ಲಿ ನಿಮಂತ್ರಿತರಾದ ದ್ವಿಜರು ಮತ್ತು ಶ್ರಾದ್ದ ಕರ್ತೃವು ನಿಮಂತ್ರಣ ಮಾಡಿದ ಮೊದಲುಗೊಂಡು ಜಿತೇಂದ್ರಿಯರಾಗಿ ಇರಬೇಕು. ಸ್ತ್ರೀ ಸಂಗವನ್ನು ಮಾಡಬಾರದು. ಶ್ರಾದ್ದವನ್ನು ಮಾಡಿದವನಾಗಲಿ ಶ್ರಾದ್ದಾನ್ನವನ್ನು ಭುಂಜಿಸಿದವನಾಗಲಿ ಸ್ತ್ರೀ ಸಂಗವನ್ನು ಮಾಡಿದರೆ ಶ್ರಾದ್ದ ಕರ್ತೃ ಭೋಕ್ತೃಗಳ ಪಿತೃಗಳು 1 ಮಾಸ ಪೂರ್ತಿಯಾಗಿ ರೇತಸ್ಸಿನಲ್ಲಿ ಬೀಳುವರು. ಶ್ರಾದ್ದವನ್ನು ಮಾಡಿದವನು ಮತ್ತು ಶ್ರಾದ್ದಾನ್ನವನ್ನು ಭುಂಜಿಸಿದವನು ಸ್ತ್ರೀಸಂಗವನ್ನು ಮಾಡಿದರೆ ಅವರ ಪಿತೃಗಳು 1 ಮಾಸ ಪೂರ್ತಿಯಾಗಿ ರೇತಸ್ಸು ಮೂತ್ರಗಳನ್ನು ಆಹಾರವಾಗಿ ಭುಂಜಿಸುವರು. ಆದುದರಿಂದ ಪ್ರಾಜ್ಞನಾದ ಗೃಹಸ್ಥನು ಸ್ತ್ರೀಚಾಪಲವಿಲ್ಲದ ದ್ವಿಜರನ್ನು ಮೊದಲು ನಿಮಂತ್ರಿಸಬೇಕು. ಒಂದು ವೇಳೆ ಹಿಂದಿನ ದಿನ ಲಭಿಸದಿದ್ದರೆ ಶ್ರಾದ್ದ ದಿನದಲ್ಲಿಯಾದರೂ ನಿಮಂತ್ರಣ ಮಾಡಬೇಕು. ಸ್ತ್ರೀ ವ್ಯಾಮೋಹ ಉಳ್ಳವರನ್ನು ವರ್ಜಿಸಬೇಕು. ಕಾಲಕ್ಕೆ ಸರಿಯಾಗಿ ಭಿಕ್ಷೆಗೋಸ್ಕರ ಬಂದಿರುವ ಇಂದ್ರಿಯ ಸಂಯಮದಿಂದ ಕೂಡಿದ ಯತಿಗಳನ್ನಾದರೂ ಪವಿತ್ರವಾದ ಹೃದಯವುಳ್ಳ ಗೃಹಸ್ಥನು ನಮಸ್ಕಾರ ಮುಂತಾದವುಗಳಿಂದ ಉಪಚರಿಸಿ ಭೋಜನ ಮಾಡಿಸಬೇಕು. ಪಿತೃಕರ್ಮಗಳಲ್ಲಿ ಪಿತೃಗಳಿಗೆ ಶುಕ್ಲಪಕ್ಷಕ್ಕಿಂತಲೂ ಕೃಷ್ಣಪಕ್ಷವು ಬಲು ಪ್ರಿಯವಾದುದು. ಅದರಂತೆ ಅಪರಾಹ್ನ ಸಮಯಕ್ಕಿಂತಲೂ ಪೂರ್ವಾಹ್ನವು ಪಿತೃಗಳಿಗೆ ಬಹಳ ಉತ್ತಮವಾದುದು. ಪವಿತ್ರವನ್ನು ಕೈಯಲ್ಲಿ ಧರಿಸಿರುವ ಶ್ರಾದ್ದ ಕರ್ತೃವಾದ ಗೃಹಸ್ಥನು ಮನೆಗೆ ಬಂದಿರುವ ದ್ವಿಜರನ್ನು ಸ್ವಾಗತ ವಚನದಿಂದ ಗೌರವಿಸಿ ಅವರು ಆಚಮನ ಮಾಡಿದ ತರುವಾಯ ಅವರನ್ನು ಆಯಾಯ ಪೀಠಗಳಲ್ಲಿ ಕುಳ್ಳರಿಸಬೇಕು. ಶ್ರಾದ್ದದಲ್ಲಿ ಪಿತೃಸ್ಥಾನ ಮತ್ತು ದೇವಸ್ಥಾನವೆಂದು 2 ಸ್ಥಾನಗಳನ್ನು ಕಲ್ಪಿಸಬೇಕು. ಪಿತೃಸ್ಥಾನದಲ್ಲಿ ವಿಷಮ ಸಂಖ್ಯೆಯ ಬ್ರಾಹ್ಮಣರನ್ನು, ದೇವಸ್ಥಾನದಲ್ಲಿ ಸಮಸಂಖ್ಯೆಯ ಬ್ರಾಹ್ಮಣರನ್ನು ತನ್ನ ಇಷ್ಟಶಕ್ತಿಗಳಿದ್ದಷ್ಟು ಪೂಜಿಸಬೇಕು. ಅಥವಾ 2 ಸ್ಥಾನಗಳಲ್ಲಿ ಒಬ್ಬೊಬ್ಬರನ್ನಾದರೂ ಪೂಜಿಸಬೇಕು. ಹಾಗೆಯೇ ಮಾತಾಮಹ ಮುಂತಾದ ಮಾತೃವರ್ಗದ ಪಿತೃಸ್ಥಾನದಲ್ಲಿ ವಿಷಮ ಸಂಖ್ಯೆಯ ದ್ವಿಜರನ್ನು ಪೂಜಿಸಬೇಕು. ಪಿತೃ ಮಾತೃವರ್ಗಗಳಿಗೆ ವಿಶ್ವೇದೇವ ಸ್ಥಾನದಲ್ಲಿ ಒಬ್ಬ ದ್ವಿಜನು ತುಲ್ಯನಾಗಿರಬಹುದು. ಕೆಲವು ಮಾನವರು ಮಾತ್ರ 2 ಸ್ಥಾನಗಳಿಗೆ ಪ್ರತ್ಯೇಕ ದ್ವಿಜರು ಇರಬೇಕೆನ್ನುವರು. ಶ್ರಾದ್ದಕರ್ಮದ ಪ್ರಾರಂಭದಲ್ಲಿ ದೇವಸ್ಥಾನದಲ್ಲಿ ನಿಮಂತ್ರಣ ಮಾಡಿದ ದ್ವಿಜರನ್ನು ಪೂರ್ವಾಭಿಮುಖರನ್ನಾಗಿ, ಪಿತೃಸ್ಥಾನದ ದ್ವಿಜರನ್ನು ಉತ್ತರಾಭಿಮುಖರನ್ನಾಗಿ ಮತ್ತು ಮಾತಾಮಹ ಸ್ಥಾನದ ದ್ವಿಜರನ್ನು ಉತ್ತರಾಭಿಮುಖರನ್ನಾಗಿ ಕುಳ್ಳರಿಸಬೇಕು. ಈ ವಿಧಿಯು ಪ್ರಾಜ್ಞರಿಂದ ಹೇಳಲ್ಪಟ್ಟಿರುವುದು. ಆಸನದಲ್ಲಿ ಕುಳಿತುಕೊಂಡ ದ್ವಿಜರನ್ನು ಪೂಜಿಸುವಾಗ ವಿಷ್ಟರಾಸನಕ್ಕೋಸ್ಕರ ದರ್ಭಗಳನ್ನು ಕೊಡಬೇಕು. ಅರ್ಘ್ಯ ಮುಂತಾದವುಗಳನ್ನು ಅರ್ಪಿಸಬೇಕು. ಪವಿತ್ರಗಳನ್ನು ಕೊಡಬೇಕು. ಅನಂತರ ಆವಾಹನ ಮಾಡಲು ದ್ವಿಜರಿಂದ ಅನುಮತಿಯನ್ನು ಪಡೆಯಬೇಕು. ಶ್ರಾದ್ದಕರ್ತೃವಾದ ಯಜಮಾನನು ಮಂತ್ರೋಚ್ಚಾರಣ ಮಾಡುತ್ತಾ ದೇವತೆಗಳ ಆವಾಹನವನ್ನು ಮಾಡಬೇಕು ಮತ್ತು ವಿಶ್ವೇದೇವಸ್ಥಾನದ ದ್ವಿಜನಿಗೆ ಯವಾಕ್ಷತ ಜಲಗಳಿಂದ ಅರ್ಘ್ಯವನ್ನು ಕೊಡಬೇಕು. ಅನಂತರ ಗಂಧ, ಮಾಲ್ಯ, ಧೂಪ, ದೀಪ ಎಂಬ ಉಪಚಾರಗಳನ್ನು ಅರ್ಪಿಸಿ ಯಥಾವಿಧಿಯಾಗಿ ಪೂಜೆ ಮಾಡಬೇಕು. ಪಿತೃಗಳಿಗೆ ಮಾಡುವ ಪೂಜಾ ವಿಧಾನವನ್ನು ಅಪಸವ್ಯವಾಗಿಯೇ ನೆರವೇರಿಸಬೇಕು.
ತರುವಾಯ ಪಿತೃಸ್ಥಾನದಲ್ಲಿರುವ ದ್ವಿಜರಿಗೆ ವಿಷ್ಟರ ಆಸನ ಪವಿತ್ರಗಳಿಗೆ ದ್ವಿಗುಣವಾದ ದರ್ಭಗಳನ್ನು ಕೊಟ್ಟು ಅವರಿಂದ ಅನುಮತಿಯನ್ನು ತೆಗೆದುಕೊಂಡು ಮಂತ್ರಪೂರ್ವಕವಾಗಿ ಪಿತೃಗಳ ಆವಾಹನವನ್ನು ಮಾಡಬೇಕು. ಮಹಾಭಾಗ್ಯಶಾಲಿಯೇ, ಪಿತೃಗಳನ್ನು ಪ್ರೀತಿಪಡಿಸಲು ಆಸಕ್ತಿ ಹೊಂದಿರುವ ಶ್ರಾದ್ದ ಕರ್ಮಕರ್ತೃವು ಅಪಸವ್ಯವಾಗಿ ಯವಾಕ್ಷತಗಳಿಗೆ ಬದಲು ತಿಲಾಕ್ಷತಗಳಿಂದ ಸಹಿತವಾಗಿ ಅರ್ಘ್ಯದಾನವನ್ನು ಮಾಡಬೇಕು. ಪಿತೃಪೂಜೆಯನ್ನು ಮುಗಿಸಿದ ನಂತರ ದ್ವಿಜರಿಂದ ಕುರುಶ್ವ ಎಂಬ ವಚನದಿಂದ ಅನುಜ್ಞೆ ಪಡೆದವನಾಗಿ ಅಗ್ನೌಕರಣ ಕರ್ಮವನ್ನು ಮಾಡಬೇಕು. ಶಾಖ ವ್ಯಂಜನ ಲವಣಗಳನ್ನು ಮಿಶ್ರ ಮಾಡದೆ ಶುದ್ಧವಾದ ಅನ್ನವನ್ನು ಯಥಾವಿಧಿಯಾಗಿ ಹೋಮ ಮಾಡಬೇಕು. ಅಗ್ನೌಕರಣ ಹೋಮದಲ್ಲಿ ಅರ್ಪಿಸಬೇಕಾದ ಆಹುತಿಗಳು 3 ಮೊದಲನೆಯ ಆಹುತಿಯನ್ನು ಅಗ್ನಯೇ ಕವ್ಯವಾಹನಾಯ ಸ್ವಾಹ ಎಂಬ ಮಂತ್ರವನ್ನು ಪಠಿಸುತ್ತಾ ಹೋಮ ಮಾಡಬೇಕು. ಹಾಗೆ ಎರಡನೆಯ ಆಹುತಿಯನ್ನು ಸೋಮಾಯ ಪಿತೃಮತೆ ಸ್ವಾಹ ಎಂಬ ಮಂತ್ರವನ್ನು ಹೇಳಿ ತ್ಯಾಗ ಮಾಡಬೇಕು. ಯಮಾಯ ಪ್ರೇತಪತೆಯೇ ಸ್ವಾಹ ಎಂಬ ಮಂತ್ರವನ್ನು ಹೇಳಿ 3ನೆಯ ಆಹುತಿಯನ್ನು ಹೋಮ ಮಾಡಬೇಕು. ಕವ್ಯವಾಹನ ಅಗ್ನಿ, ಪಿತೃಮತ್ಸೋಮ, ಪ್ರೇತಪತಿ ಯಮ ಎಂಬ 3 ದೇವತೆಗಳಿಗೆ ಕವ್ಯ ಹವಿಸ್ಸನ್ನು ಅರ್ಪಿಸುತ್ತೇನೆ ಎಂದು ಆ ಮಂತ್ರಗಳು ಅರ್ಥವನ್ನು ಪ್ರತಿಪಾದಿಸುತ್ತವೆ. ಅಗ್ನೌಕರಣ ಹೋಮ ಮಾಡಿ ಮಿಕ್ಕ ಅನ್ನವನ್ನು ಬ್ರಾಹ್ಮಣರ ಭೋಜನ ಪಾತ್ರಗಳಲ್ಲಿ ಇರಿಸಬೇಕು. ಭೋಜನ ಪಾತ್ರಗಳಲ್ಲಿ ಯಥಾವಿಧಿಯಾಗಿ ಸೋಪಸ್ಕರವಾದ ಅನ್ನವನ್ನು ಬಡಿಸಿ ಪರಿಶೇಚನ ಪಾತ್ರ ಸ್ಪರ್ಶಾದಿಗಳನ್ನು ಮಾಡಿ ಅನಂತರದಲ್ಲಿ ದ್ವಿಜರನ್ನು ಕುರಿತು ಯಥಾಸುಖವಾಗಿ ಭೋಜನ ಮಾಡಬೇಕೆಂದು ಸೌಮ್ಯವಚನದಿಂದ ಕೇಳಿಕೊಳ್ಳಬೇಕು. ದ್ವಿಜರು ಶ್ರಾದ್ದ ಕರ್ಮದಲ್ಲಿ ಚಿತ್ತವುಳ್ಳವರು ಮೌನವುಳ್ಳವರೂ ಆಗಿ ತಮಗೆ ತೃಪ್ತಿಯಾಗುವಂತೆ ಭೋಜನ ಮಾಡಬೇಕು. ಭೋಜನ ಮಾಡುತ್ತಿದ್ದ ದ್ವಿಜರಿಗೆ ಯಾವುದು ಇಷ್ಟವೋ ಆ ಅನ್ನ ಉಪಸ್ಕರಗಳನ್ನು ಸಾವಕಾಶವಾಗಿ ಬಡಿಸಬೇಕು. ಮತ್ತು ಯಜಮಾನನು ದ್ವಿಜರನ್ನು ಆದರದಿಂದ ಸ್ತುತಿ ಮಾಡಿ ಆಯಾಯ ಅನ್ನ ಉಪಸ್ಕಾರಗಳಲ್ಲಿ ರುಚಿ ಹುಟ್ಟಿಸಿ ಕೋಪ ಮಾಡಿಕೊಳ್ಳದೆ ಬಡಿಸುತ್ತಿರಬೇಕು. ರಾಕ್ಷೋಗ್ನ ಮಂತ್ರಗಳನ್ನು ಪಠಿಸಬೇಕು. ಹಾಗೂ ಶ್ರಾದ್ದ ಭೂಮಿಯಲ್ಲಿ ಎಳ್ಳನ್ನು ಚೆಲ್ಲಬೇಕು. ಮತ್ತು ಸಾಸುವೆ ಕಾಳನ್ನು ಚೆಲ್ಲಿ ಶ್ರಾದ್ದ ಕರ್ಮಕ್ಕೆ ರಕ್ಷೆಯನ್ನು ಮಾಡಬೇಕು. ಶ್ರಾದ್ದವೆಂಬುದು ಬಹಳ ವಿಘ್ನ ಛಲಗಳಿಂದ ಕೂಡಿರುವುದು. ಭೋಜನ ಮಾಡಿ ದ್ವಿಜರು ತೃಪ್ತಿ ಹೊಂದಿದ ಮೇಲೆ ತೃಪ್ತರಾಗಿರಿ ಎಂದು ಹೇಳಿ ತೃಪ್ತರಾದೆವು ಎಂದು ದ್ವಿಜರ ಉತ್ತರವನ್ನು ಹೊಂದಬೇಕು. ತರುವಾಯ ದ್ವಿಜರಿಂದ ಅನುಜ್ಞೆಯನ್ನು ಹೊಂದಿದ ಯಜಮಾನನು ನೆಲದಲ್ಲಿ ಸುತ್ತಲೂ ಅನ್ನ ವಿಕಿರಣವನ್ನು ಮಾಡಬೇಕು. ಹಾಗೂ ಆಚಮನಕ್ಕೋಸ್ಕರ 1 ಸಲ ನೀರನ್ನು ಕೊಡಬೇಕು. ಪುತ್ರನೇ, ಅನಂತರ ದ್ವಿಜರಿಂದ ಅನುಮತಿಯನ್ನು ಪಡೆದು ವಾಕ್, ಕಾಯ, ಮಾನಸವೆಂಬ ತ್ರಿಕರಣಗಳನ್ನು ಸ್ಥಿರಪಡಿಸಿಕೊಂಡು ಮಿಕ್ಕ ಎಲ್ಲ ಅನ್ನದಿಂದ ಪಿಂಡಗಳನ್ನು ಮಾಡಬೇಕು. ಉಚ್ಛಿಷ್ಟ ಭೋಜನ ಪಾತ್ರಗಳ ಹತ್ತಿರ ಪಿತೃಗಳನ್ನು ಉದ್ದೇಶ ಮಾಡಿಕೊಂಡು ಪಿಂಡಗಳನ್ನು ದರ್ಭಗಳಲ್ಲಿ ಇರಿಸಬೇಕು. ಮತ್ತು ಶಾಂತಚಿತ್ತನಾಗಿ ಪಿಂಡಗಳ ಮೇಲೆ ಪಿತೃತೀರ್ಥದಿಂದ ಪಿತೃಗಳಿಗೆ ಜಲವನ್ನು ಅರ್ಪಿಸಬೇಕು. ರಾಜಕುಮಾರನೇ, ಯಜಮಾನನು ಭಕ್ತಿಯಿಂದ ಕೂಡಿ ಪಿತೃಗಳನ್ನು ಸ್ಮರಿಸಿಕೊಂಡು ಪಿಂಡದಾನವನ್ನು ಮಾಡಬೇಕು. ಹಾಗೆಯೇ ಶಾಸ್ತ್ರೋಕ್ತ ವಿಧಾನದಂತೆ ಮಾತಾಮಹರಿಗೆ ಪಿಂಡಗಳನ್ನು ಅರ್ಪಿಸಬೇಕು. ಹೀಗೆ ಪಿಂಡದಾನ ಮತ್ತು ಪಿಂಡಾರ್ಚನಗಳನ್ನು ಮಾಡಿ ಗಂಧ, ಮಾಲ್ಯ ಮುಂತಾದ ಉಪಚಾರವನ್ನು ಆಚಮನವನ್ನು ಕೊಟ್ಟು ದ್ವಿಜರಿಗೆ ಶಕ್ತ್ಯಾನುಸಾರವಾಗಿ ದಕ್ಷಿಣೆಯನ್ನು ಅರ್ಪಿಸಿ ಸುಸ್ವಧಾಸ್ತು ಎಂದು ಉಚ್ಚರಿಸುತ್ತಾ ಶ್ರಾದ್ದದ ಸಂಪೂರ್ಣತೆಯಾಗಲಿ ಎಂದು ಕೇಳಿಕೊಳ್ಳಬೇಕು. ಸಂತುಷ್ಟರಾದ ದ್ವಿಜರು ಹಾಗೇ ಆಗಲಿ ಎಂದು ಪ್ರತ್ಯುತ್ತರವನ್ನು ಹೇಳಿದ ಬಳಿಕ ವಿಶ್ವೇದೇವ ಸ್ಥಾನದ ದ್ವಿಜರಲ್ಲಿಯೂ ಹಾಗೆಯೇ ಪ್ರಾರ್ಥಿಸಿ ಅವರಿಂದಲೂ ತೃಪ್ತಿಯ ಉತ್ತರವನ್ನು ಹೊಂದಬೇಕು.
ಮತ್ತು ವಿಶ್ವೇದೇವ ದ್ವಿಜರನ್ನು ನೋಡಿ ವಿಶ್ವೇದೇವರು ಪ್ರೀತಿ ಹೊಂದಲಿ, ನಿಮಗೆ ಮಂಗಳವಾಗಲಿ ಎಂದು ಕೇಳಿಕೊಳ್ಳಬೇಕು. ಆ ವಿಪ್ರರು ಹಾಗೇ ಆಗಲಿ ಎಂದು ಪ್ರತ್ಯುತ್ತರವನ್ನು ನುಡಿದ ಮೇಲೆ ವಿಪ್ರರ ಸನ್ನಿಧಿಯಲ್ಲಿ ನಿಂತು ಅವರಿಂದ ಆಶೀರ್ವಚನವನ್ನು ಪಡೆಯಬೇಕು. ಅನಂತರದಲ್ಲಿ ಪ್ರಿಯವಾದ ಮಾತುಗಳನ್ನು ಆಡುತ್ತಾ ಭಕ್ತಿಯಿಂದ ನಮಸ್ಕರಿಸಿ ಅವರನ್ನು ವಿಸರ್ಜಿಸಬೇಕು. ದ್ವಿಜರನ್ನು ಮನೆಯ ಮುಂಭಾಗದ ಬಾಗಿಲಿನವರೆಗೆ ಹಿಂಬಾಲಿಸಿಕೊಂಡು ಬಂದು ವಿಸರ್ಜಿಸಿ ಸಂತೋಷಪಟ್ಟ ಯಜಮಾನನು ಮತ್ತೆ ಹಿಂದಕ್ಕೆ ಹೋಗಿ ನಿತ್ಯ ಕರ್ಮವನ್ನು ಮಾಡಿಕೊಂಡು ಅತಿಥಿಗಳಿಗೆ ಭೋಜನವನ್ನು ಮಾಡಿಸಬೇಕು. ಶ್ರಾದ್ದ ದಿನದಲ್ಲಿ ಶ್ರಾದ್ದ ಕರ್ಮವು ಮುಗಿದ ಮೇಲೆ ಇತರ ನಿತ್ಯ ಕರ್ಮಗಳ ಜೊತೆಗೆ ಪಿತೃದೇವತಾ ಸಂಬಂಧಿಯಾದ ನಿತ್ಯಕರ್ಮವನ್ನು ಮಾಡಬೇಕೆಂದು ಕೆಲವರು ಆಸ್ತಿಕರು ಹೇಳುವರು. ಮತ್ತೆ ಕೆಲವರು ಆ ದಿನ ಪಿತೃಕರ್ಮವನ್ನು ಬೇರೆಯಾಗಿ ಮಾಡಬೇಕಾಗಿಲ್ಲವೆಂದು ಹೇಳುವರು. ಮಿಕ್ಕ ಕರ್ತವ್ಯವನ್ನು ಮೊದಲು ಹೇಳಿದಂತೆ ಮಾಡಬೇಕು. ಶ್ರಾದ್ದಾಂಗವಾದ ಪಾಕವನ್ನು ಬಿಟ್ಟು ಬೇರೆಯದಾದ ಪಾಕದಿಂದ ಮಹಾಯಜ್ಞಗಳನ್ನು ಮಾಡಬೇಕೆಂದು ಕೆಲವರ ಮತವಾಗಿದೆ. ಒಂದೇ ಪಾಕದಿಂದ ಮಾಡಬಹುದೆಂದು ಮತ್ತೆ ಕೆಲವರ ಮತವಾಗಿದೆ. ತರುವಾಯ ಯಜಮಾನನು ಭೃತ್ಯಜನ ಮುಂತಾದವರ ಕೂಡ ಅನ್ನವನ್ನು ಭುಂಜಿಸಬೇಕು. ಧರ್ಮವೇತ್ತನಾದ ಯಜಮಾನನು ಪಿತೃಗಳನ್ನು ತೃಪ್ತಿಪಡಿಸುವ ಶ್ರಾದ್ದ ವಿಧಿಯನ್ನು ಹೀಗೆ ಸಮಾಧಾನ ಚಿತ್ತವುಳ್ಳವನಾಗಿ ಮಾಡಬೇಕು. ಮುಖ್ಯವಾಗಿ ದ್ವಿಜೋತ್ತಮರಿಗೆ ಸಂತೋಷವಾಗುವಂತೆ ನಡೆದುಕೊಳ್ಳಬೇಕು. ಶ್ರಾದ್ದ ಕರ್ಮದಲ್ಲಿ ಕುತುಪಕಾಲ ಮತ್ತು ತಿಲಧಾನ್ಯ ಈ ಮೂರು ಬಹಳ ಪವಿತ್ರವಾದವು. ಶ್ರಾದ್ದದಲ್ಲಿ ನಿಮಂತ್ರಿತರಾದ ದ್ವಿಜರು ಕೋಪ, ತ್ವರೆ ಮತ್ತು ಮಾರ್ಗ ನಡೆಯುವುದು ಈ ಮೂರನ್ನು ಬಿಡಬೇಕು. ಪುತ್ರನೇ, ಶ್ರಾದ್ದದಲ್ಲಿ ಬೆಳ್ಳಿಯ ಪಾತ್ರೆಯು ಬಹಳ ಉತ್ತಮವಾದುದು. ಆದ್ದರಿಂದ ಶ್ರಾದ್ದದಲ್ಲಿ ರಜತ ಪಾತ್ರೆಯ ದರ್ಶನ, ದಾನಗಳನ್ನು ಯಥಾಶಕ್ತಿಯಾಗಿ ಮಾಡಬೇಕು. ಋತುಚಕ್ರವರ್ತಿಯ ರಾಜ್ಯಭಾರ ಸಮಯದಲ್ಲಿ ಗೋರೂಪದಿಂದಿರುವ ಭೂಮಿಯಿಂದ ರಜತ ಪಾತ್ರದಲ್ಲಿ ಪಿತೃಗಳ ಸ್ವಧಾನ್ಯವು ಕರೆಯಲ್ಪಟ್ಟಿರುವುದು. ಆದ್ದರಿಂದ ಪಿತೃಗಳಿಗೆ ರಜತ ಪಾತ್ರವು ತುಂಬ ಇಷ್ಟವೂ ಪ್ರೀತಿಯನ್ನು ಹೆಚ್ಚಿಸುವುದೂ ಆಗಿದೆ. ಇತಿ ಶ್ರೀ ಮಾರ್ಕಂಡೇಯ ಮಹಾಪುರಾಣೆ ಶ್ರಾದ್ದಕಲ್ಪೋ ನಾಮ ಅಷ್ಟಾವಿಂಶೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ಮಾರ್ಕಂಡೇಯ ಮಹಾಪುರಾಣದ 29ನೆಯ ಅಧ್ಯಾಯವಾದ ಶ್ರಾದ್ದಕಲ್ಪದಲ್ಲಿ ವಿಶೇಷವಾಗಿ ಪಿತೃಪ್ರೀತಿಕರವಾದ ಉಪಕರಣಗಳನ್ನು ಬೋಧಿಸಿದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.